ಇವತ್ತೇ ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಆಯ್ಕೆ ಆಗಿ ಶಾಸಕ ಸಭೆಯಲ್ಲಿ ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಈ ಹಿಂದೆ ಏನು ಉಪಮುಖ್ಯಮಂತ್ರಿ ಆಗಿ ಅವರ ಸೇವೆಯನ್ನ ಇಡೀ ರಾಜ್ಯಕ್ಕೆ ಮೆಚ್ಚುವಂತ ಕೆಲಸ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಾಗರ ತಾಲೂಕು ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಜೋಡಿ ಈ ರಾಜ್ಯದಲ್ಲಿ ಇಡೀ ದೇಶ ನೋಡುವಂತ ಯೋಜನೆಗಳನ್ನು ಕೊಟ್ಟು ಅವ್ರದೇ ಆದ ಒಂದು ಯೋಜನೆಗಳು ತಯಾರು ಮಾಡಿ ಇಡೀ ದೇಶ ಅದನ್ನೇ ಅಳವಡಿಸಿರ್ತಕ್ಕಂಥ ಎಲ್ಲಾ ಪಕ್ಷದವರು ಇವರು ಯೋಜನೆಗಳನ್ನ ಕಾಪಿ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ಅವರು ಜನಮನ್ನಣೆಯನ್ನ ಪಡೆದಿರ್ತಕ್ಕಂಥದ್ದು ಅಭಿನಂದನಾರ್ಹ. ಆದ್ರೆ ಇವತ್ತೇನು ಹೊಸದಾಗಿ ನಾಳೆ 5ನೇ ತಾರೀಕಿಗೆ 3ನೇ ತಾರೀಕಿಗೇನು ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಇದೆ. ಈ ಸ್ವೀಕಾರ ಮಾಡುವ ಜೊತೆಗೆ ಹೊಸ ಸಚಿವರನ್ನು ಸಹ ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭಗಳು ಆ ನಂತರ ನಡೆಯುತ್ತೆ. ಅದ್ರ ಮಧ್ಯೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರಿಗೆ ಈ ಹೊಸ ಸರ್ಕಾರ ರಚನೆಯಲ್ಲಿ ಒಂದು ಜವಾಬ್ದಾರಿ ಸ್ಥಾನ ನೀಡಬೇಕು. ಅವರು ಈ ಹಿಂದೆ 3 ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಹಲವಾರು ಜನಪರ ಯೋಜನೆಗಳನ್ನ ಈ ಸಾಗರ ನಾಗರಿಕರಿಗೆ ತಲುಪಿಸಿರ್ತಕ್ಕಂಥದ್ದು ಮತ್ತು ಅವರು ಅವ್ರದೇ ಆದ ಒಂದು ಕಾರ್ಯವಹಿಸಲಿ, ಅವ್ರು ಯಾವುದೇ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಜನಸಾಮಾನ್ಯರು ಬಡವರ ಬಲ್ಲಿಗರ ಅನಾಥರ ರಕ್ಷಕರಾಗಿ ಈ ಕ್ಷೇತ್ರದಲ್ಲಿ ಅವ್ರು ಛಾಪು ಮೂಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಅದೇ ರೀತಿ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದು ಬಂಗಾರಪ್ಪ ಸಾಹೇಬ್ರ ಶಿಷ್ಯ ನಾನು ಅಂತೇಳಿ ಇಡೀ ರಾಜ್ಯದಲ್ಲಿ ಎದೆ ತಟ್ಕೊಂಡು ಹೇಳ್ತಕ್ಕಂಥ ಯಾರಾದ್ರೂ ಒಬ್ಬ ನಾಯಕ ಇದ್ರೆ ಅದು ನಮ್ಮ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಆದ್ರಿಂದ ಅಂತ ಒಬ್ಬ ದೊಡ್ಡ ನಾಯಕರ ಶಿಷ್ಯ ಇವತ್ತೇ ಹೊಸ ಸರ್ಕಾರದಲ್ಲಿ ಸಚಿವರು ಆಗ್ಬೇಕು ಅಂತ ನಮ್ಮ ತಾಲೂಕಿನ ಜನತೆಯ ಒತ್ತಾಯ ಇದೆ. ಆದ್ರಿಂದ DK ಶಿವಕುಮಾರ್ ಅವರು ದಯಮಾಡಿ ನಮ್ಮ ಶಾಸಕರನ್ನ ಪರಿಗಣಿಸಿ ಅವರಿಗೆ ಸೂಕ್ತ ಸ್ಥಾನಮಾನ, ಸಚಿವ ಸ್ಥಾನಮಾನ ನೀಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನತೆ ಪರವಾಗಿ, ಸಾಗರ ತಾಲೂಕಿನ ಜನತೆ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ.